ಮಾನ್ವಿ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಅಂಬೇಡ್ಕರ್ ಪರಿನಿರ್ವಾಣ ನಿಮಿತ್ತ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಅವರ ವಿಚಾರಧಾರೆಯಂತೆ ನಾವೆಲ್ಲರೂ ನಡೆಯಬೇಕು. ಅಂಬೇಡ್ಕರ್ ಕೊಟ್ಟ ಕೊಡುಗೆಯನ್ನ ಪ್ರತಿಕ್ಷಣ ನೆನಪಿಸಿಕೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಚನ್ನಬಸವ ಮಾಡಗಿರಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ಒಡಿಯರಾಜ್, ಫಕೀರಪ್ಪ ಸೇರಿದಂತೆ ಮುಂತಾದ ಮಹನೀಯರು ಶೋಷಿತ ಜನಾಂಗದವರಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟ ಮಾಡಿದ್ದಾರೆ. ದಲಿತ ಸಂಘರ್ಷ ಸಮಿತಿಯು ಮಾನ್ವಿ ಪದಾಧಿಕಾರಿಗಳೆಲ್ಲರೂ ರಾಯಚೂರು ಜಿಲ್ಲೆಯ ತ್ಯಾಗಮಹಿಗಳಾದ ಹಿರಿಯ ಹೋರಾಟಗಾರರ ಚಿಂತನೆಯಂತೆ ನಾವೆಲ್ಲರೂ ನಡೆಯಬೇಕು, ಸ್ವಾರ್ಥ ಭಾವನೆ ಇರಬಾರದು ಎಂದರು. ಅಂತೇಳಿ ದಲಿತ ಸಂಘರ್ಷ ಸಮಿತಿಯ ಹಳೆಯ ಕಾರ್ಯಕರ್ತ 1992-93 ನಾವು ನಮ್ಮ ಶಿಕ್ಷಣ ಇಲ್ಲೇ ಜನರಲ್ ಬಾಯ್ಸ್ ಹಾಸ್ಟೆಲಲ್ಲಿ ನಾವು ಶಿಕ್ಷಣ ಪಡೆದವರು. ಜೊತೆಯಲ್ಲೇ ನಮ್ಮ ಹೋರಾಟಗಾರನ ಮುಖಂಡರಾದಂಥ NB ಒಡೆಯರಾಜ್, ರಾಮಣ್ಣ ಸಿರುವಾರ್, ಕುರುಕುಂದಪ್ಪಣ್ಣ ಇನ್ನಿತರ ಹಲವಾರು ಜನ ಇನ್ನು ಹಳೆಯ ಮುಖಂಡರ ಜೊತೆಗೆ ನಾವು ಬೆಳೆದಂಥವ್ರು. ಅವಾಗ ನಾವು ಇವರು ಮಾಡುವಂಥ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರು ನಾವು. ಜೊತೆಗೆ ಆಗಿನ ನಮ್ಮ ಸಂಘಟನೆ ಹೆಂಗಿತ್ತಂದ್ರೆ ಪಾದಯಾತ್ರೆಯಲ್ಲಿ ನಮ್ಮ ಸಂಘಟನೆ ಪಾದಯಾತ್ರೆ ಮುಖಾಂತರ ಹಳ್ಳಿಗೆ ನಾವು ಪಾದಯಾತ್ರೆ ಮುಖಾಂತರ ನಾವು ಈ ಮುಖಂಡರ ಜೊತೆ ನಾವು ಹೋರಾಟದಲ್ಲಿ ತೊಡಗಿಸಿಕೊಂಡವ್ರು ನಾವು. ಜೊತೆಗೆ ಇನ್ನೊಂದು ಏನೆಂದು ನೋವು, ಈಗಿನ ಸಂಘಟನೆ ಯೋಚನೆ ನೋಡಿದಾಗ ಸ್ವಾಭಿಮಾನದ ಮುಖಂಡರಲ್ಲಿ ಸ್ವಾಭಿಮಾನದ ಕೊರತೆ ಅತಿ ಹೆಚ್ಚೈತೆ. ನಿಯತ್ತಾದಂಥ ಹೋರಾಟಗಾರರು ಎಲ್ಲೋ ಹುಡುಗಿದ್ರು ಎಣಿಕೆಗೊಬ್ಬರು ಮಾತ್ರ ಕಾಣಕತ್ತಾರ. ಅದು ನಮಗೂ ನೋವಾಗ್ಯದ. ಜೊತೆಯಲ್ಲಿ ಇಲ್ಲಿ ಕೊರತೆ ಇರೋದು ಸ್ವಾಭಿಮಾನದ ಕೊರತೆ ಐತೆ. ಮುಂದಾದರೂ ಸಹಿತ ಈ ಮುಖಂಡರು ಸ್ವಾಭಿಮಾನದ ಒಂದು ಚಿಂತನೆ ಮಾಡಿ ಒಬ್ಬರ ಮಾರ್ಗದರ್ಶನದಲ್ಲಿ ಒಂದು ಚಳುವಳಿಯನ್ನು ಒಂದು ಒಳ್ಳೆಯ ರೂಪರೇಷದ ತಗೊಂಡೋಗಿ ಜನರಿಗೆ, ದೀನದಲಿತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಮ್ಮದು ಉದ್ದೇಶ. ಬೇರೆ ನಮ್ದು ಯಾವುದೇ ಅನ್ಯತೆ ಭಾವನೆ ಇಲ್ಲ. ಇವರ ಹಾದಿಯಲ್ಲಿ ಆದರ್ಶದ ಮಾರ್ಗದಲ್ಲಿ ಹೋಗಿ ಜನರಿಗೆ ಒಂದು ನ್ಯಾಯ ಕೊಡೋಂಥದ್ದು ಚಳುವಳಿ ಆಗ್ಬೇಕು ಹೊರತು ಸ್ವಾರ್ಥ ಹೋರಾಟ ಆಗಬಾರ್ದು. ಸ್ವಾರ್ಥ ಹೋರಾಟ ಹೆಚ್ಚಾಗೋದ್ರಿಂದನೇ ನಮ್ಗೆ ಅತಿ ಹೆಚ್ಚು ನಮ್ಗೆ ನೋವು ಕೊಟ್ಟಿದ್ದದು. ಮುಖಂಡರು ತಮ್ಮ ಸ್ವಾರ್ಥಿಗಾಗಿ ಹೋರಾಟ ಮಾಡ್ತಾರೆ, ಜನ ಸೇವೆಗಾಗಿ ಯಾರು ಹೋರಾಟ ಮಾಡಬಲ್ಲರು. ಅದು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣದ ಅಂಗವಾಗಿ ನಾವುಗಳಾದ ಸಂಘಟನೆಗಾರರು ಹಾಗೂ ಸಂಘಟಕರು ಹಾಗೂ ಸಂಘಜೀವಿಗಳಾದ ನಾವುಗಳು ಈಗಾಗಲೇ ಅಂಬೇಡ್ಕರ್ ಅವರಿಗೆ ನಾವು ನಮನವನ್ನು ಸಲ್ಲಿಸಿದ್ದೇವೆ. ಆದಾಗ್ಯೂ ಕೂಡ ನಾವು ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣದ ಅಂಗವಾಗಿ ನಮ್ಮ ಸಂಘಟನಾ ನಾಯಕರಾದಂಥ ಹಿರಿಯರಿಗೂ ಕೂಡ ಗೌರವಪೂರ್ವಕವಾಗಿ ಅವರಿಗೆ ನಮನಗಳನ್ನು ಹೇಳುತ್ತಾ ಈ 4 ಮಾತುಗಳನ್ನು ನಾನು ಹೇಳುವನಾಗಿದ್ದೇನೆ. 1991-92ನೇ ಸಾಲಿನಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗಲೇ ಸಂಘಟಿತರಾಗಿ ಸಂಘಟನೆಯಲ್ಲಿ ಸಂಘಜೀವಿಗಳಾಗಿ ನಾವು ಹೋರಾಡಿದಂಥ ಜೀವಿಗಳು ನಾವಾಗಿದ್ದೇವೆ. ಆದಾಗ್ಯೂ ಕೂಡ ನಮ್ಮ ಹಿರಿಯ ನಾಯಕರಾದಂಥ ಒಡೆಯರಾಜ್ ಅಣ್ಣನವರು ನಾವು GBH ಹಾಸ್ಟೆಲ್ನಲ್ಲಿ ಇರುವಾಗಲೇ ಅವರು ನಮ್ಮ ಜೊತೆಗೂಡಿ ಸಂಘಟನೆಯನ್ನು ಮಾಡ್ತಾಯಿದ್ದರು. ನಮ್ಮ ಜೊತೆಯಲ್ಲಿ ಸಂಘರ್ಷವನ್ನು ಮಾಡ್ತಾಯಿದ್ದರು. ಆದಾಗ್ಯೂ ಕೂಡ ಅಂಬೇಡ್ಕರ್ ಹಾಸ್ಟೆಲಲ್ಲಿ ನಾವು ಇರುವುದ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಸರ್ಕಾರ ನೇಮಕವಾಯಿತು. ಅದು ನಾವು ಹೆಮ್ಮೆ ತರುವಂಥ ವಿಷಯ ಇದಾಗಿದೆ. ಇದು NB ಒಡೆಯರಾಜ್ ಅರಳಿ ಇವರಿಗೆ ಸಲ್ಲುವಂಥದ್ದಾಗಿದೆ. ಆದಾಗ್ಯೂ ಕೂಡ 91-92ರಿಂದ ಇಲ್ಲಿಂದ ಈಚಿನವರೆಗೂ ನಾವು ಎಲ್ಲರೂ ಹಿರಿಯ ನಾಯಕತ್ವದಲ್ಲಿ ನಾವು ಬೆಳೆದಂಥ ವ್ಯಕ್ತಿಗಳು ನಾವಾಗಿದ್ದೇವೆ. ಅಲ್ಲ ಸರ್, ಯಾರ್ಯಾರ ಮಾರ್ಗದರ್ಶನದಲ್ಲಿ ಬೆಳೆದ್ರಿ? ಈಗ 20-21ನೇ ಶತಮಾನದಲ್ಲಿ ಕೂಡ ತಾವಿದ್ದೀರಿ. ಯಾರ್ಯಾರ ಮಾರ್ಗದರ್ಶನದಲ್ಲಿ ಕೂಡ ತಾವು ಬೆಳೆದಿರ್ತಕ್ಕಂಥದ್ದು ಈ ಚಿಂತನೆ, ದಲಿತ ಸಂಘರ್ಷ ಸಂಸ್ಥೆ ಚಿಂತನೆ ಕೂಡ ಯಾವ ಮಾರ್ಗದರ್ಶನದಲ್ಲಿ ಇದ್ದೀರಿ ನೀವು? ನಾವು ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಸಂಘದ ಮಾರ್ಗವಾಗಿ ಸಂವಿಧಾನದಲ್ಲಿ ಸಂಘ ಕಟ್ಟುವ ಹಕ್ಕು ನಮಗಿದೆ ಅಂತೇಳಿ ಕೇಸಿ ಅನ್ಯಾಯವಾದಂಥ ಸಂದರ್ಭದಲ್ಲಿ ಹಕ್ಕುಗಳಿಗಾಗಿ ನಾವು ಸಂಘ ಕಟ್ಟಿದಂಥ ಒಂದು ಇತಿಹಾಸವಿದೆ. ಆದಾಗ್ಯೂ ಕೂಡ ನಮ್ಮ ನಾಯಕರು ಏನು ಒಡೆಯರಾಜ್ ಅಣ್ಣನವರಾಗಿರ್ಬೋದು, ಉರುಕುಂದಪ್ಪನವರಾಗಿರ್ಬೋದು, ಇನ್ನೂ ಅನೇಕ ನಾಯಕರು ಕೂಡ ಅವರೆಲ್ಲರೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹಾದಿಯಲ್ಲೇ ಬಂದಂಥ ಮಾರ್ಗದರ್ಶನದಲ್ಲಿ ಇದ್ದೇವೆ.